ಬೆಂಗಳೂರಿನಲ್ಲಿ ಸುರಪುರ ತಾಲೂಕಿನ ಮತ್ತು ಇನ್ನೂ ಹಲವು ಕಡೆಯ ದಿನಗೂಲಿ ಮಾಡುವ ಕಾರ್ಮಿಕರ ಗುಡಿಸಲುಗಳ ಮೇಲೆ ಶಾಸಕರಾದ ಮುನಿರತ್ನ ಬೆಂಬಲಿಗರು ಜೆಸಿಬಿಯಿಂದ ಧ್ವಂಸ ಮಾಡಿ ಏಕಾಏಕಿ ಕಾರ್ಮಿಕರನ್ನು ಬೀದಿಗೆ ತಂದು ನಿಲ್ಲಿಸಿದ ವಿಷಯ ತಿಳಿದಂತೆ ಇಂದು ಬೆಂಗಳೂರಿನ ಪೀಣ್ಯದಲ್ಲಿ ಕಾರ್ಮಿಕರು ಹಾಗೂ ವಿವಿಧ ಸಂಘಟನೆಯವರು ನಡೆಸಿದ ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ಭೇಟಿ ನೀಡಿ ಕಾರ್ಮಿಕರ ಜೊತೆಗೆ ಮಾತನಾಡಿ ಪುನಃ ನಿಮ್ಮ ವಸತಿ ನಿಮಗೆ ಕಲ್ಪಿಸುವ ಸಲುವಾಗಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರ ಜೊತೆ ಮಾತನಾಡಿದ್ದೇವೆ. ನಿಮ್ಮ ಜೊತೆ ನಾವಿದ್ದೇವೆ. ಕಾರ್ಮಿಕ ಜನರಿಗೆ ಧೈರ್ಯ ನೀಡಿ ಈ ತರ ದೌರ್ಜನ್ಯ ನಡೆಸಬಾರದು. ಯಾರೇ ಆಗಲಿ ನಾವೆಲ್ಲ ಒಳ್ಳೆಯ ಮನೆ ಕಟ್ಟಡಗಳಲ್ಲಿ ವಾಸಿಸುತ್ತೇವೆ ಎಂದರೆ ನಿಮ್ಮಂತಹ ಕಾರ್ಮಿಕರ ಶ್ರಮ ತ್ಯಾಗ ಶ್ರೇಷ್ಠವಾದದ್ದು. ಕೆಲಸ ಆದ ನಂತರ ನಿಮ್ಮನ್ನ ಮರೆತು ಈ ತರ ದೌರ್ಜನ್ಯ ತೋರಿಸುವುದು ಅವಮಾನನೀಯ ಕೃತ್ಯ. ಇದನ್ನ ನಾನು ಮತ್ತು ಇಲ್ಲಿರುವಂತಹ ಸಮಾಜಪರ ಹೋರಾಟಗಾರರು ಸಹಿಸಲ್ಲ. ನಿಮ್ಮ ಜೊತೆ ನಾವಿದ್ದೇವೆ. ಯಾವುದಕ್ಕೂ ಎದೆಗುಂದದೆ ನಿಮ್ಮ ಕೆಲಸಕ್ಕೆ ನೀವು ದಿನನಿತ್ಯ ಹೊರಡಿ. ನಿಮಗೆ ಆದ ಅನ್ಯಾಯಕ್ಕೆ ಸೂಕ್ತ ನ್ಯಾಯ ಒದಗಿಸುವ ಕೆಲಸವನ್ನ ನಾವು ಮಾಡ್ತೇವೆ. ನಮ್ಮ ಸರ್ಕಾರ ಕೂಡ ಮಾಡುತ್ತೆ. ದೌರ್ಜನ್ಯ ಎಸಗಿ ನಿಮ್ಮ ಬದುಕನ್ನ ಬೀದಿಗೆ ತಂದಿರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಆಗ್ರಹಿಸುವಂತೆ ತಿಳಿಸಿದ್ದೇನೆ ಎಂದು ಸಂಘಟನೆಯ ವಕ್ತಾರರು ಹೇಳಿದ್ದಾರೆ. ಸಮಾಜದ ಪರಮ ಗುರುಗಳು ಬಂದಿದ್ದಾರೆ. ಅವ್ರ ಪಾದಗಳಿಗೆ ನಿಮ್ಮೆಲ್ಲರ ಪರವಾಗಿ, ನಮ್ಮ ಬೆಂಗಳೂರಿನ ನಮ್ಮೆಲ್ಲರ ಕಾರ್ಪೊರೇಟರ್, ನಮ್ಮೆಲ್ಲರ ಮುಖಂಡರ ಪರವಾಗಿ ಅಧಿಕಾರಿಗಳ ಮೇಲೆ ಒತ್ತಡವನ್ನು ತರ್ತೇನೆ. ನಿಮಗೆ ಆದ ನಷ್ಟವನ್ನ ತುಂಬಿಸಿಕೊಡ್ಲಿಕ್ಕೆ ಸರ್ಕಾರದಿಂದ ಏನೇನು ಕ್ರಮ ತಗೊಳ್ಬೇಕು ಅದನ್ನ ತಗೊಳ್ಳಿಕ್ಕೆ ನಾನು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡ್ತೀವಿ ಅಂತೇಳಿ ಸುರಪುರದಿಂದ ಇಲ್ಲಿಗೆ ಬಂದು ಇದು ಮಾಡಿದ್ರಿಂದ ನಮ್ಮ ಆಶೋತ್ತರ ಪರವಾಗಿ, ನಮ್ಮ ವೇಲಣ್ಣ, ನಿಮ್ಮೆಲ್ಲರ ಪರವಾಗಿ ನಾವೆಲ್ಲ ನಿಮ್ಗೆ ಆಭಾರಿಯಾಗಿದ್ದೇವೆ ಅಣ್ಣ. ಒಂದು ಅನ್ಯಾಯವನ್ನ ನೋಡಿ ಅವ್ರಿಗೆ ತುಂಬಾ ನೋವಾಗಿದೆ. ಅಲ್ಲಿಂದ ಹೇಳ್ತಾ ಬಂದ್ರು ಅವರು ಇಷ್ಟೊಂದು ಕ್ರೂರವಾಗಿ ಕ್ರೌರ್ಯವನ್ನ ಎಸಗಿದ್ದಾರೆ. ಇದು ತಪ್ಪು. ಇದು ಇಂತಹ ಒಂದು ಕೆಲಸವನ್ನ ಯಾವ ಶಾಸಕರು ಮಾಡಬಾರ್ದು. ಯಾರೇ ಆಗಿರ್ಲಿ, ಯಾವ ಪಾರ್ಟಿಲೇ ಇರಲಿ, ಇದು ಅನ್ಯಾಯ ಅಂತ ಹೇಳ್ತಿದ್ದಾರೆ. ನಿಜಕ್ಕೂ ಅವರಲ್ಲಿದ್ದಂತಹ ಒಂದು ಆಸಕ್ತಿ, ನಮ್ಮ ಜನ ಸುರ್ಪುರಿಂದ ಇಲ್ಲಿ ಬಂದು ಅವರ ಕೂಲಿ ಕೆಲಸವನ್ನ ಮಾಡಿ ಅವ್ರದೇ ಆದ ಒಂದು ಜೀವನವನ್ನ ಕಟ್ಟಿಕೊಂಡು ಹೇಗೋ ಒಂದು ನೆಮ್ಮದಿಯ ಬದುಕನ್ನ ಸಾಗಿಸ್ತಾ ಇದ್ರು. ಅಂತ ಒಂದು ಸಂದರ್ಭದಲ್ಲಿ ಇಂಥ ಒಂದು ದೌರ್ಜನ್ಯ, ಅಟ್ಟಹಾಸ ಆಗಿರೋದು ನಿಜಕ್ಕೂ ಇದು ನಮ್ಮೆಲ್ಲರ ಒಂದು ನೋವಿನ ಸಂಗತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರು ಕ್ಷೇತ್ರ ಸರ್, 65 ಮನೆ ಇದು ಗುಡಿಸಲೆಲ್ಲ ಕಿತ್ಬಿಟ್ಟಿದ್ದಾರೆ. ಯಾಕೆ